ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕೀರ್ತನಾ ಲೋಕ ಯೂಟ್ಯೂಬ್ ಚಾನೆಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಇದು ಬ್ರೆಡ್ ಪುಡ್ಡಿಂಗ್ ಮಾಡ್ತಾಯಿದ್ದೀನಿ, ಕ್ಯಾರಮೈಲ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ ನೋಡಿ. ಅದನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ, ನೋಡೋಣ ಬನ್ನಿ. ಈಗ ನೋಡಿ, ಇದು ಹಾಲಿಷ್ಟು ಇದರಲ್ಲಿ ಏಲಕ್ಕಿ ಮತ್ತು ದ್ರಾಕ್ಷಿ ಹಾಕಿ ನೆನೆಸಿಟ್ಟಿದ್ದೀನಿ. ಮೊಟ್ಟೆ ಒಂದು 4 ಬೇಕಾಗಿತ್ತು ಅದಕ್ಕೆ. ಈಗ ಇದು ಮಾಡಬೇಕೀಗ. ಇದನ್ನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಮತ್ತು ಇದರಲ್ಲಿ 4 ಮೊಟ್ಟೆ ಬೇಕು. ಈಗ 2 ಹಾಕಿದ್ದೀನಿ. 4 ಮೊಟ್ಟೆ ಆದರೆ ಸರಿ ಆಗುತ್ತೆ. ಇಲ್ಲಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಮಿಕ್ಸ್ ಮಾಡಿದ್ದೀನಿ ಎಲ್ಲ, ಬ್ರೆಡ್ ಎಲ್ಲ. ಇದಾಯ್ತು. ಈಗ ಇದು ಒಂದೊಂದೇ ಇಡಬೇಕಾಗ್ತದೆ. ಇಷ್ಟು ಸಣ್ಣ ಕುಕ್ಕರಲ್ಲಿ ಹಾಕ್ತಾಯಿಲ್ಲ, ಅದಕ್ಕೆ ಒಂದೊಂದೇ ಇಡ್ತಾ ಇದ್ದೀನಿ. ಇದರಲ್ಲಿ ಆ ಪಾತ್ರೆಯಲ್ಲೂ ಹಾಕ್ತಾಯಿಲ್ಲ, ಅದಕ್ಕೆ ಇದರಲ್ಲಿ 2 ಸಲ ಮಾಡ್ತೀನಿ. 2 ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಈಗ. ಈಗ ಇದನ್ನೆಲ್ಲ ಈ ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ನಾನಂದರೆ 2 ಸಲ ಮಾಡ್ತಾಯಿದ್ದೀನಿ. ಇಷ್ಟು ಒಂದು ಅರ್ಧದಷ್ಟು ಈ ಪಾತ್ರೆಗೆ ಹಾಕಿ ಈಗ ಕುಕ್ಕರಲ್ಲಿ ಇಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಇದ್ದಿದ್ದು ಮತ್ತೊಂದು ಪಾತ್ರೆಯಲ್ಲಿ, ಸಣ್ಣ ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ. ಕುಕ್ಕರಲ್ಲಂದರೆ ಒಂದೇ ಸಲ ಆಗಲ್ಲ, 2 ಇಡಲಿಕ್ಕೆ. ಸಣ್ಣ ಕುಕ್ಕರ್ ಅಲ್ವಾ, ಅದಕ್ಕೆ. ಮುಚ್ಚಳ ಮುಚ್ಚಿ ಒಂದು 2 ಸೀಟಿ ಬರೋವರೆಗೆ ಇದನ್ನು ಇಡಬೇಕು ಬೇಯಿಸಲಿಕ್ಕೆ. ಗ್ಯಾಸ್ ಹಚ್ಚಿ ಇಡ್ತಾಯಿದ್ದೀನಿ. ಇದನ್ನು ಇನ್ನೊಂದು ಸಲ ಹಾಕ್ತೀನಿ. ಅದು ಆದಮೇಲೆ ಇದು ಇಡ್ತೀನಿ ನೋಡಿ. 2 ಆಗಿದೆ ಈಗ. ಇದ್ರದ್ದು ಕೆಲಸ ಏನು ಹೆಚ್ಚಿರಲ್ಲ. ನೆಂಟರು ಬಂದಾಗ ಸ್ವೀಟ್ ಏನಾದರೂ ಬೇಕಂದರೆ ಇದನ್ನೇ ಮಾಡಿಕೊಡ್ಬೋದು, ಚೆನ್ನಾಗಾಗುತ್ತೆ. ಈಗ ನೋಡಿ, ಇದನ್ನು ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಟೇಸ್ಟ್ ಕೂಡ ಹಾಗೆ ಚೆನ್ನಾಗಿದೆ. ಇದು ಸ್ಮೂತ್. ಬ್ರೆಡ್ಡು, ಮೊಟ್ಟೆ ಮತ್ತು ಹಾಲು ಇಷ್ಟನ್ನು ಉಪಯೋಗಿಸಿ ಮಾಡಿದ್ದು ಕ್ಯಾರಮೈಲ್ ಪುಡ್ಡಿಂಗ್. ಕಟ್ ಮಾಡಿ ತೆಗೆದೆ ನಾನು. ಎಷ್ಟು ಸ್ಮೂತ್ ಇದೆ ನೋಡಿ. ತುಂಬ ಟೇಸ್ಟಿಯಾಗಿತ್ತು. ಪರ್ಫೆಕ್ಟಾಗಿದೆ ನೋಡಿ. ನನ್ನ ಈ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.
ಬಾಯ್.